ಗಲಾಟೆ ಸಂದರ್ಭದಲ್ಲಿ ಇದ್ರು ಅಂತಲೋ ಅಥವಾ ಗಲಾಟೆಯಲ್ಲಿ ಭಾಗಿಯಾಗಿದ್ರು ಅಂತಲೋ ಒಟ್ಟಿನಲ್ಲಿ ಒಂದಷ್ಟು ಮಂದಿಯನ್ನ ಮದ್ದೂರು ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಹಜವಾಗಿ ಹೀಗಾದಾಗ ಮನೆ ಮಂದಿಗೆಲ್ಲ ಆತಂಕ. ಹೀಗಾಗಿ ಅರೆಸ್ಟ್ ಆದವರ ಮನೆ ಮಂದಿ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ಹಾಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ಅಂಥವರೇ ಒಬ್ರು ಮಾತನಾಡಿದ್ದಾರೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ನನ್ನ ಗಂಡ ಏನು ಮಾಡಿಲ್ಲ, ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ. 3 ತಿಂಗಳ ಮಗುನ ನೋಡ್ಕೊಂಡು ಹೋಗಕ್ಕಂತ ಬಂದವರು ಗಲಾಟೆ ನೋಡೋಕಂತ ಹೋದ್ರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮಾಡ್ತಾರಮ್ಮ ನೋಡಿ, ನೀವು ಬೇಕಂದ್ರೆ ನೀವು ನೋಡ್ತಾ ಇಲ್ಲ. ನಾವು ಆಚೆ ಬಂದ್ರೆ ಬೈತಾರೆ, ಅಂಗಡಿಗೆ ಹೋಗಿದ್ರೆ ಬೈತಾವ್ರೆ. ಏನು ಅಲ್ಲಿ ನಡೀತದೆ ನಮ್ಗೆ ಎಷ್ಟು ಆಚಾರ ಇದ್ ಮಾಡ್ತಾವ್ರೆ ಗೊತ್ತಲ್ಲ. ಸರ್ ನಮ್ ಬೀದಿ ಹಿಂದ್ಗಡೆವ್ರೆ ಜಗಳ ಮಾಡಿದ್ದು ಎಲ್ಲ ಬೈತಾ ಇದಾರೆ. ಹೋಗೋ ಬರಕ್ ಕೊಡ್ತಾ ಇಲ್ಲ ನಮ್ಗೆ. ಏನಂತ ಬೈತಾವ್ರೆ? ಲೈಟ್ ಆಫ್ ಮಾಡಿದ್ರು. ಇವ್ರುವೇ ಕಲ್ಲ ಎಸಿತಿ ಇವ್ರು ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್. ಈಗ ಅವ್ರು ಹೊಡೆದಿದ್ದಾರೆ, ಇವ್ರು ಹೊಡೆದಿದ್ದಾರೆ. ಅಷ್ಟಕ್ಕೇನೆ ಇದ್ ಮಾಡ್ಬೇಕಾಗಿತ್ತು. ಎಲ್ಲಾರ್ಗು ಕೂರ್ಸಿ ಇದ್ ಮಾಡತ್ತೆ ಅಂತ ಏನ್ ಪ್ರಯೋಜನ? ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾರ್ಗು ಬೈತಾ ಇದಾರಲ್ಲ, ಯಾಕೆ ಹೋಗಕ್ಕೆ ಕೊಡ್ತಾ ಇಲ್ಲ, ಬರಕ್ಕೆ ಕೊಡ್ತಾ ಇಲ್ಲ. ಎಷ್ಟೆಷ್ಟು ಕೆಟ್ಟದ್ದು ಮಾತಾಡ್ತಾ ಇದಾರೆ ಗೊತ್ತಾ? ಯಾವತ್ತು ಈ ವರ್ಷ ಈ ಘಟನೆ ಆಯ್ತಲ್ಲಮ್ಮ, ಒಂದ್ ನಿಮಿಷ, ಈ ಘಟನೆ ಹಿಂಗಾಯ್ತಲ್ಲಮ್ಮ, ಇದ್ರ ಹಿಂದೆ ನೀವು ಮತ್ತೆ ಅವರು ಎಲ್ಲರೂ ಜೊತೆಗೆ ಮಾತಾಡ್ತಿದ್ರ? ಇದು ಚೆನ್ನಾಗೇನೆ ಇದ್ರು ಸರ್, ಎಲ್ಲಾರು ಚೆನ್ನಾಗೇನೆ ಇದ್ರು. ಚೆನ್ನಾಗೇನೆ ಬದುಕ್ತಾ ಇದೀವಿ, ಚೆನ್ನಾಗೇನೆ ಇದ್ದು. ನಾವು ಅವರು ಅಕ್ಕ ತಂಗಿ ನಂಗೇನೆ ಇದ್ರು. ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದ್ವಿ ನಾವು. ಅವ್ರು ಹಂಗೆ ಒಂದೇ ತಾಯಿ ಮಕ್ಕಳು ಇದಾರೆ, ಹಂಗೆ ನಾವು ಇದ್ದಿದೀವಿ. ಇವಾಗ ಆಚೆ ಬರುದ್ರೆ ಬೈತಾವ್ರೆ, ನೀವು ಈ ತರ ಮಾಡಿದ್ರು ಹೆಂಗ. ಯಾರ್ ಗಣೇಶ ಅದು ಯಾರು ಮಾಡ್ತಾ ಇದ್ರು? ನಾವುವೇ ನಿಂತಿ ನೋಡ್ತಾ ಇದ್ವಿ. ನಮ್ ಮಾಡಿದ್ರೆ ಅವ್ರುವೇ ನಿಂತಿ ನೋಡ್ತಾ ಇದ್ವಿ. ಈಗ ಅವ್ರು ಹೊಡೆದ್ರು ಅಲ್ಲ, ಈಗ ಇತ್ತಲ್ಲ ಎಲ್ಲಾರ್ಗು ಈ ತರ ಮಾಡ್ದಂತ ಏನಂತ ಪ್ರಯೋಜನ ಹೇಳಿ ಸರ್? ಹಳ್ಳಿಗೆ ಹೋಗಿದ್ರೆ ಹೊಡೆದಿ ಕಳಿಸ್ತಾರೆ ಅಂತ ಹೇಳ್ತಾ ಇದಾರೆ. ವ್ಯಾಪಾರ ಹೆಂಗ್ ಮಾಡ್ತಾರೆ ನಾವು ನೋಡ್ತೀವಿ. ಅವ್ರಿಗೆಲ್ಲ ಸೇರ್ಸೋದಿಲ್ಲ, ಹಳ್ಳಿಗೆ ಎಲ್ಲೂ ಸೇರ್ಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಯಾಕೆ ಮಸೀದಿ ಕಟ್ಟಿದ್ರಿ ಅಂತ ಹೇಳ್ತಾ ಇದಾರಲ್ಲ. ನಮ್ ಬೀದಿನೂ 2 ಆಯ್ತಲ್ಲ, ನಾವು ಏನಾದ್ರು ಹೇಳ್ತಾ ಇದೀವಾ? ಎರಡು ಒಂದ್ ಓಂ ಶಕ್ತಿ ದೇವಸ್ಥಾನ, ಒಂದ್ ನಂದಿ ದೇವಸ್ಥಾನ ಐತೆ. ನಾವ್ ಏನಾದ್ರು ಹೇಳ್ತಾ ಇದೀವಾ ಸರ್? ಹೇಳಿ ಸರ್. ಇದು ಆಟ ಆಡ್ತೂ ಹಾಕ್ತಾರೆ ಸರ್. ಏನು ಇರ್ಲಿಲ್ಲ. ನೋಡಿ, ಇದು ಈ ಎರಡೂ ಸಮುದಾಯದವರು ನೋಡಿ ಗಲಾಟೆ ಆದ ನಂತರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಿರುವಂತ ಮಾತು. ಒಟ್ಟಾರೆ ಸುಮಾರು ಒಂದು 22 ಜನರನ್ನ ದಸ್ತಗಿರಿ ಮಾಡಿರುವ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮದ್ದೂರು. ಗಲಾಟೆ ಸಂದರ್ಭದಲ್ಲಿ ಇದ್ರು ಅಂತಲೋ ಅಥವಾ ಗಲಾಟೆಯಲ್ಲಿ ಭಾಗಿಯಾಗಿದ್ರು ಅಂತಲೋ ಒಟ್ಟಿನಲ್ಲಿ ಒಂದಷ್ಟು ಮಂದಿಯನ್ನ ಮದ್ದೂರು ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಹಜವಾಗಿ ಹೀಗಾದಾಗ ಮನೆ ಮಂದಿಗೆಲ್ಲ ಆತಂಕ. ಹೀಗಾಗಿ ಅರೆಸ್ಟ್ ಆದವರ ಮನೆ ಮಂದಿ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ಹಾಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ಅಂಥವರೇ ಒಬ್ರು ಮಾತನಾಡಿದ್ದಾರೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ನನ್ನ ಗಂಡ ಏನು ಮಾಡಿಲ್ಲ, ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ. 3 ತಿಂಗಳ ಮಗುನ ನೋಡ್ಕೊಂಡು ಹೋಗಕ್ಕಂತ ಬಂದವರು ಗಲಾಟೆ ನೋಡೋಕಂತ ಹೋದ್ರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮಾಡ್ತಾರಮ್ಮ ನೋಡಿ, ನೀವು ಬೇಕಂದ್ರೆ ನೀವು ನೋಡ್ತಾ ಇಲ್ಲ. ನಾವು ಆಚೆ ಬಂದ್ರೆ ಬೈತಾರೆ, ಅಂಗಡಿಗೆ ಹೋಗಿದ್ರೆ ಬೈತಾವ್ರೆ. ಏನು ಅಲ್ಲಿ ನಡೀತದೆ ನಮ್ಗೆ ಎಷ್ಟು ಆಚಾರ ಇದ್ ಮಾಡ್ತಾವ್ರೆ ಗೊತ್ತಲ್ಲ. ಸರ್ ನಮ್ ಬೀದಿ ಹಿಂದ್ಗಡೆವ್ರೆ ಜಗಳ ಮಾಡಿದ್ದು ಎಲ್ಲ ಬೈತಾ ಇದಾರೆ. ಹೋಗೋ ಬರಕ್ ಕೊಡ್ತಾ ಇಲ್ಲ ನಮ್ಗೆ. ಏನಂತ ಬೈತಾವ್ರೆ? ಲೈಟ್ ಆಫ್ ಮಾಡಿದ್ರು. ಇವ್ರುವೇ ಕಲ್ಲ ಎಸಿತಿ ಇವ್ರು ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್. ಈಗ ಅವ್ರು ಹೊಡೆದಿದ್ದಾರೆ, ಇವ್ರು ಹೊಡೆದಿದ್ದಾರೆ. ಅಷ್ಟಕ್ಕೇನೆ ಇದ್ ಮಾಡ್ಬೇಕಾಗಿತ್ತು. ಎಲ್ಲಾರ್ಗು ಕೂರ್ಸಿ ಇದ್ ಮಾಡತ್ತೆ ಅಂತ ಏನ್ ಪ್ರಯೋಜನ? ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾರ್ಗು ಬೈತಾ ಇದಾರಲ್ಲ, ಯಾಕೆ ಹೋಗಕ್ಕೆ ಕೊಡ್ತಾ ಇಲ್ಲ, ಬರಕ್ಕೆ ಕೊಡ್ತಾ ಇಲ್ಲ. ಎಷ್ಟೆಷ್ಟು ಕೆಟ್ಟದ್ದು ಮಾತಾಡ್ತಾ ಇದಾರೆ ಗೊತ್ತಾ? ಯಾವತ್ತು ಈ ವರ್ಷ ಈ ಘಟನೆ ಆಯ್ತಲ್ಲಮ್ಮ, ಒಂದ್ ನಿಮಿಷ, ಈ ಘಟನೆ ಹಿಂಗಾಯ್ತಲ್ಲಮ್ಮ, ಇದ್ರ ಹಿಂದೆ ನೀವು ಮತ್ತೆ ಅವರು ಎಲ್ಲರೂ ಜೊತೆಗೆ ಮಾತಾಡ್ತಿದ್ರ? ಇದು ಚೆನ್ನಾಗೇನೆ ಇದ್ರು ಸರ್, ಎಲ್ಲಾರು ಚೆನ್ನಾಗೇನೆ ಇದ್ರು. ಚೆನ್ನಾಗೇನೆ ಬದುಕ್ತಾ ಇದೀವಿ, ಚೆನ್ನಾಗೇನೆ ಇದ್ದು. ನಾವು ಅವರು ಅಕ್ಕ ತಂಗಿ ನಂಗೇನೆ ಇದ್ರು. ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದ್ವಿ ನಾವು.
ಅವ್ರು ಹಂಗೆ ಮೊಂಡೆ ತಾಯಿ ಮಕ್ಕಳು ಇದಾರೆ, ಹಂಗೆ ನಾವು ಇದ್ದಿದೀವಿ. ಇವಾಗ ಆಚೆ ಬರುದ್ರೆ ಬೈತವ್ರೆ, ನೀವು ಈ ತರ ಮಾಡಿದ್ರು ಹೆಂಗ. ಯಾರ್ ಗಣೇಶ ಅದು ಯಾರು ಮಾಡ್ತಾ ಇದ್ರು, ನಾವುವೇ ನಿಂತಿ ನೋಡ್ತಾ ಇದ್ವಿ. ನಮ್ ಮಾಡಿದ್ರೆ ಅವ್ರುವೇ ನಿಂತಿ ನೋಡ್ತಾ ಇದ್ವಿ. ಈಗ ಅವ್ರು ಹೊಡೆದ್ರು ಅಲ್ಲ, ಈಗ ಐತಲ್ಲ ಎಲ್ಲಾರ್ಗು ಈ ತರ ಮಾಡ್ದಂತ ಏನಂತ ಪ್ರಯೋಜನ ಹೇಳಿ ಸರ್. ಹಳ್ಳಿಗೆ ಹೋಗಿದ್ರೆ ಹೊಡೆದಿ ಕಳಿಸ್ತಾರೆ ಅಂತ ಹೇಳ್ತಾ ಇದಾರೆ. ವ್ಯಾಪಾರ ಹೆಂಗ್ ಮಾಡ್ತಾರೆ ನಾವು ನೋಡ್ತೀವಿ, ಅವ್ರಿಗೆಲ್ಲ ಸೇರ್ಸೋದಿಲ್ಲ, ಹಳ್ಳಿಗೆ ಎಲ್ಲೂ ಸೇರ್ಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಯಾಕೆ ಮಸೀದಿ ಕಟ್ಟಿದ್ರಿ ಅಂತ ಹೇಳ್ತಾ ಇದಾರಲ್ಲ. ನಮ್ ಬೀದಿನೂ 2 ಆಯ್ತಲ್ಲ, ನಾವು ಏನಾದ್ರು ಹೇಳ್ತಾ ಇದೀವಾ? ಎರಡು ಒಂದ್ ಓಂ ಶಕ್ತಿ ದೇವಸ್ಥಾನ, ಒಂದ್ ನಂದಿ ದೇವಸ್ಥಾನ ಐತೆ, ನಾವ್ ಏನಾದ್ರು ಹೇಳ್ತಾ ಇದೀವಾ ಸರ್? ಹೇಳಿ ಸರ್. ಇದು ಆಟ ಆಡ್ತೂ ಹಾಕ್ತಾರೆ ಸರ್. ಏನು ಇರ್ಲಿಲ್ಲ. ನೋಡಿ, ಇದು ಎರಡೂ ಸಮುದಾಯದವರು ನೋಡಿ ಗಲಾಟೆ ಆದ ನಂತರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಿರುವಂತ ಮಾತು. ಒಟ್ಟಾರೆ ಸುಮಾರು ಒಂದು 22 ಜನರನ್ನ ದಸ್ತಗಿರಿ ಮಾಡಿರುವ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮದ್ದೂರು. ಗಲಾಟೆ ಸಂದರ್ಭದಲ್ಲಿ ಇದ್ರು ಅಂತಲೋ ಅಥವಾ ಗಲಾಟೆಯಲ್ಲಿ ಭಾಗಿಯಾಗಿದ್ರು ಅಂತಲೋ ಒಟ್ಟಿನಲ್ಲಿ ಒಂದಷ್ಟು ಮಂದಿಯನ್ನ ಮದ್ದೂರು ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಹಜವಾಗಿ ಹೀಗಾದಾಗ ಮನೆ ಮಂದಿಗೆಲ್ಲ ಆತಂಕ. ಹೀಗಾಗಿ ಅರೆಸ್ಟ್ ಆದವರ ಮನೆ ಮಂದಿ, ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ಹಾಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ಅಂಥವರೇ ಒಬ್ರು ಮಾತನಾಡಿದ್ದಾರೆ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ನನ್ನ ಗಂಡ ಏನು ಮಾಡಿಲ್ಲ, ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ. 3 ತಿಂಗಳ ಮಗುನ ನೋಡ್ಕೊಂಡು ಹೋಗಕ್ಕಂತ ಬಂದವರು ಗಲಾಟೆ ನೋಡೋಕಂತ ಹೋದ್ರು, ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಏನ್ ಮಾಡ್ತಾರಮ್ಮ? ನೋಡಿ, ನೀವು ಬೇಕಂದ್ರೆ ನೀವು ನೋಡ್ತಾ ಇಲ್ಲ. ನಾವು ಆಚೆ ಬಂದ್ರೆ ಬೈತಾರೆ, ಅಂಗಡಿಗೆ ಹೋಗಿದ್ರೆ ಬೈತವ್ರೆ. ಏನು ಅಲ್ಲಿ ನಡೀತದೆ ನಮ್ಗೆ ಎಷ್ಟು ಆಚಾರ ಇದ್ ಮಾಡ್ತವ್ರೆ ಗೊತ್ತಲ್ಲ ಇರೋದು ಸರ್. ನಮ್ ಬೀದಿ ಹಿಂದ್ಗಡೆವ್ರೆ ಜಗಳ ಮಾಡಿದ್ದು ಎಲ್ಲ ಬೈತಾ ಇದಾರೆ. ಹೋಗೋ ಬರಕ್ ಕೊಡ್ತಾ ಇಲ್ಲ ನಮ್ಗೆ. ಏನಂತ ಬೈತವ್ರೆ? ಲೈಟ್ ಆಫ್ ಮಾಡಿದ್ರು. ಇವ್ರುವೇ ಕಲ್ಲು ಎಸೀತಿ ಇವ್ರು ಮಾಡಿದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್. ಈಗ ಅವ್ರು ಹೊಡೆದಿದ್ದಾರೆ, ಇವ್ರು ಹೊಡೆದಿದ್ದಾರೆ, ಅಷ್ಟಕ್ಕೇನೆ ಇದ್ ಮಾಡ್ಬೇಕಾಗಿತ್ತು. ಎಲ್ಲಾರ್ಗು ಕೂರ್ಸಿ ಇದ್ ಮಾಡತ್ತಂತ ಏನ್ ಪ್ರಯೋಜನ? ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲಾರ್ಗು ಬೈತಾ ಇದಾರಲ್ಲ. ಯಾಕೆ ಹೋಗಕ್ಕೆ ಕೊಡ್ತಾ ಇಲ್ಲ, ಬರಕ್ಕೆ ಕೊಡ್ತಾ ಇಲ್ಲ, ಎಷ್ಟೆಷ್ಟು ಕೆಟ್ಟದ್ದು ಮಾತಾಡ್ತಾ ಇದಾರೆ ಗೊತ್ತಾ? ಯಾವತ್ತು ಈ ವರ್ಷ ಈ ಘಟನೆ ಆಯ್ತಲ್ಲಮ್ಮ, ಒಂದ್ ನಿಮಿಷ, ಈ ಘಟನೆ ಹಿಂಗಾಯ್ತಲ್ಲಮ್ಮ, ಇದ್ರ ಹಿಂದೆ ನೀವು ಮತ್ತೆ ಅವರು ಎಲ್ಲರೂ ಜೊತೆಗೆ ಮಾತಾಡ್ತಿದ್ರ? ಚೆನ್ನಾಗೇನೆ ಇದ್ರು ಸರ್, ಎಲ್ಲಾರು ಚೆನ್ನಾಗೇನೆ ಇದ್ರು, ಚೆನ್ನಾಗೇನೆ ಬದುಕ್ತಾ ಇದೀವಿ, ಚೆನ್ನಾಗೇನೆ ಇದ್ದು. ನಾವು ಅವರು ಅಕ್ಕ ತಂಗಿ ನಂಗೇನೆ ಇದ್ರು, ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದ್ವಿ ನಾವು. ಅವ್ರು ಹಂಗೆ ಮೊಂಡೆ ತಾಯಿ ಮಕ್ಕಳು ಇದಾರೆ, ಹಂಗೆ ನಾವು ಇದ್ದಿದೀವಿ. ಇವಾಗ ಆಚೆ ಬರುದ್ರೆ ಬೈತವ್ರೆ, ನೀವು ಈ ತರ ಮಾಡಿದ್ರು ಹೆಂಗ. ಯಾರ್ ಗಣೇಶ ಅದು ಯಾರು ಮಾಡ್ತಾ ಇದ್ರು, ನಾವುವೇ ನಿಂತಿ ನೋಡ್ತಾ ಇದ್ವಿ. ನಮ್ ಮಾಡಿದ್ರೆ ಅವ್ರುವೇ ನಿಂತಿ ನೋಡ್ತಾ ಇದ್ವಿ. ಈಗ ಅವ್ರು ಹೊಡೆದ್ರು ಅಲ್ಲ, ಈಗ ಐತಲ್ಲ ಎಲ್ಲಾರ್ಗು ಈ ತರ ಮಾಡ್ದಂತ ಏನಂತ ಪ್ರಯೋಜನ ಹೇಳಿ ಸರ್. ಹಳ್ಳಿಗೆ ಹೋಗಿದ್ರೆ ಹೊಡೆದಿ ಕಳಿಸ್ತಾರೆ ಅಂತ ಹೇಳ್ತಾ ಇದಾರೆ. ವ್ಯಾಪಾರ ಹೆಂಗ್ ಮಾಡ್ತಾರೆ ನಾವು ನೋಡ್ತೀವಿ. ಅವ್ರಿಗೆಲ್ಲ ಸೇರ್ಸೋದಿಲ್ಲ, ಹಳ್ಳಿಗೆ ಎಲ್ಲೂ ಸೇರ್ಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಯಾಕೆ ಮಸೀದಿ ಕಟ್ಟಿದ್ರಿ ಅಂತ ಹೇಳ್ತಾ ಇದಾರಲ್ಲ. ನಮ್ ಬೀದಿನೂ 2 ಆಯ್ತಲ್ಲ, ನಾವು ಏನಾದ್ರು ಹೇಳ್ತಾ ಇದೀವಾ? ಎರಡು ಒಂದ್ ಓಂ ಶಕ್ತಿ ದೇವಸ್ಥಾನ, ಒಂದ್ ನಂದಿ ದೇವಸ್ಥಾನ ಐತೆ, ನಾವ್ ಏನಾದ್ರು ಹೇಳ್ತಾ ಇದೀವಾ ಸರ್? ಹೇಳಿ ಸರ್. ಇದು ಆಟ ಆಡ್ತೂ ಹಾಕ್ತಾರೆ ಸರ್. ಏನು ಇರ್ಲಿಲ್ಲ. ನೋಡಿ, ಇದು ಎರಡೂ ಸಮುದಾಯದವರು ನೋಡಿ ಗಲಾಟೆ ಆದ ನಂತರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಿರುವಂತ ಮಾತು. ಒಟ್ಟಾರೆ ಸುಮಾರು ಒಂದು 22 ಜನರನ್ನ ದಸ್ತಗಿರಿ ಮಾಡಿರುವ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮದ್ದೂರು.